ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಎಲ್ಲ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇದು ಬೆಳಿಗ್ಗೆ 6:30 ವ್ಲಾಗ್ ಆಗಿರುತ್ತೆ. ನಾನು ಮೈಸೂರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಮೈಸೂರು ರೈಲ್ವೆ ಸ್ಟೇಷನ್ ಹೊರಗಡೆ ವ್ಯೂ ಆಗಿರುತ್ತೆ ನೋಡಿ. ವೆದರ್ ತುಂಬ ಚಿಲ್ಲಿಂಗ್ ಆಗಿದೆ, ಕೂಲ್ ಆಗಿದೆ. ಅದು ಬೇರೆ ಈಗ ವಿಂಟರ್ ಸೀಸನ್ ಅಲ್ಲ, ತುಂಬ ಚಳಿ ಇತ್ತು, ಹೇಳೋಕ್ಕಾಗಲ್ಲ ಅಷ್ಟು ಚಳಿ ಇತ್ತು. ಸೊ ಮೈಸೂರು ರೈಲ್ವೆ ಸ್ಟೇಷನ್ ಎದುರುಗಡೆ ನಾನಿದ್ದೆ. ಸೊ ನನಗೆ ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಹಾಗೆ ರೈಲ್ವೆ ಸ್ಟೇಷನ್ಗೆ ನಾನು ಟಿಕೆಟ್ ತೊಗೊಳ್ಳೋಣ ಅಂತ ಬಂದೆ. ಬೆಳಿಗ್ಗೆ ಮಾರ್ನಿಂಗ್ 6:30 ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ನಾನು ಟಿಕೆಟ್ ತಗೊಂಡು ಪ್ಲ್ಯಾಟ್ಫಾರ್ಮ್ಗೆ ಬಂದೆ. ಸೊ ಟ್ರೈನ್ ಚಾಮುಂಡಿ ಟ್ರೈನ್ ರೆಡಿ ಇತ್ತು. ಸೊ ನಾನು ಟ್ರೈನ್ಗೆ ಹತ್ತೋಕ್ಕೆ ಅಂತ ಬಂದೆ ನೋಡಿ. ಸೊ ಈ ಚಳಿಗೆ ಏನು ಮಾಡಬೇಕಂತನೂ ಗೊತ್ತಾಗಲ್ಲ, ಅಷ್ಟು ಚಳಿ ಇತ್ತು. ಸೊ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಚಳಿ ಇತ್ತು. ಆದರೂ ಏನು ಮಾಡೋದು, ವಿಂಟರ್ ಸೀಸನ್ ಅಡ್ಜಸ್ಟ್ ಮಾಡಲೇಬೇಕಲ್ವಾ. ಸೊ ಟ್ರೈನ್ ಬೇರೆ ಖಾಲಿತ್ತು, 6:30 ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ. ಗೈಸ್, ನಾನು ಟ್ರೈನ್ ಒಳಗಡೆ ಬಂದು ಸೀಟ್ ತಗೊಂಡು ಕೂತ್ಕೊಂಡೆ. ಸೊ ಅಷ್ಟೊತ್ತಿಗೆ ಒಂದು ಅಚ್ಚರಿಯ ವಿಷಯವನ್ನು ನೋಡಿದೆ ಟ್ರೈನಲ್ಲಿ. ಅದು ಯಾಕೋ ಗೊತ್ತಿಲ್ಲ, ನನಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಮೂವಿಂಗ್ ಟ್ರೈನಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದ ಒಂದು ಅಚ್ಚರಿಯ, ಒಂದು ಸಂತೋಷದ ಕ್ಷಣವನ್ನು ನಾನು ಮೂವಿಂಗ್ ಟ್ರೈನಲ್ಲಿ ನೋಡಿದೆ. ಅಂದರೆ ಹೋಗ್ತಾ ಇರುವ ಪಾಸಿಂಗ್ ಟ್ರೈನಲ್ಲಿ ನೋಡಿದೆ. ಬಿಕಾಸ್ ನಾನು ಯಾವತ್ತೂ ಇಂಥ ಕ್ಷಣಗಳನ್ನು ನೋಡಿರಲಿಲ್ಲ, ಅನುಭವಿಸಿರಲಿಲ್ಲ. ಸೊ ಇದು ಯಾಕೋ ನನಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಇದು ಕಾನ್ಸೆಪ್ಟು ಒಂಥರ ಯೂನಿಕ್ ಅಂತು, ಕ್ರಿಯೇಟಿವ್ ಅನ್ನಿಸ್ತು. ತುಂಬ ಇಷ್ಟ ಆಯಿತು. ಎಲ್ಲರೂ ಕರ್ನಾಟಕದ ಬಾವುಟ, ಕನ್ನಡದ ಬಾವುಟವನ್ನು ಇಟ್ಕೊಂಡು, ಹಾಗೆ ಇದು ಡೆಕೋರೇಷನ್ ಎಲ್ಲ ಮಾಡಿ, ಹೂವಿಂದ ಮತ್ತು ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಸಂತೋಷದಿಂದ, ಸಡಗರದಿಂದ, ಖುಷಿಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಎಲ್ಲರೂ ಒಗ್ಗಟ್ಟಿನಿಂದ ಆಚರಿಸಿದರು. ನನಗೆ ಇವರ ಕನ್ನಡದ ಅಭಿಮಾನ, ಕನ್ನಡದ ಪ್ರೇಮ, ಒಂದು ಕರ್ನಾಟಕದ ಮೇಲೆ ಇರುವ ಒಂದು ಪ್ರೀತಿಯನ್ನು ಕಂಡು ತುಂಬ ಖುಷಿಯಾಯಿತು. ನಾವು ಎಲ್ಲರೂ ಮನಸ್ಸು ಮಾಡಿದರೆ ಏನು ಸಾಧಿಸ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಬಿಟ್ಟರೆ ಬೇರೆ ಏನು ಕೊಡಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡಿದ್ದು. ಒಂದು ಯುವಕರ ಒಂದು ಗುಂಪು ಟ್ರೈನ್ ಒಳಗಡೆ ಬಂದು, ಅಂದರೆ ಅವ್ರದ್ದು ಒಂದು ಪ್ಲ್ಯಾಟ್ಫಾರ್ಮ್ ಎವ್ರಿಡೇ ಅವರು ಟ್ರಾವೆಲ್ ಮಾಡ್ತಾರಂತೆ. ಅವರ ಒಂದು ಗುಂಪು ಬಂದು ಕರ್ನಾಟಕ ರಾಜ್ಯೋತ್ಸವವನ್ನು ಟ್ರೈನಲ್ಲಿ ಆಚರಿಸಿದರು. ಟ್ರೈನಲ್ಲಿ ಪೂಜೆ ಮಾಡುವ ಮೂಲಕ, ಆ ಭುವನೇಶ್ವರಿ ತಾಯಿಗೆ ಟ್ರೈನಲ್ಲಿ ಪೂಜೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯೋತ್ಸವನ ಆಚರಿಸಿ ಸಂಭ್ರಮಿಸಿದರು ಎಲ್ಲರ ಜೊತೆ. ತುಂಬ ಖುಷಿ ಕೊಟ್ಟ ಕ್ಷಣ ಅಂತ ಹೇಳ್ಬೋದು. ಗೈಸ್ ನೋಡಿ, ಇಲ್ಲಿ ಭುವನೇಶ್ವರಿ ತಾಯಿಯ ಫೋಟೋ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಎರಡು ಕಣ್ಣು ಸಾಲದಂತ ಹೇಳ್ತಾರಲ್ಲ, ಅವರ ಬ್ಯೂಟಿಯನ್ನು ಅನುಭವಿಸೋಕ್ಕೆ. ಸೊ ಇಲ್ಲಿ ನೋಡಿ, ಒಂದು ಕರ್ನಾಟಕ ಸಂಘದ, ಅಂದರೆ ಕನ್ನಡದ ಗುಂಪು ಒಂದು, ಅಂದರೆ ಇವರು ಆಲ್ಮೋಸ್ಟ್ ತುಂಬ ಜನ ಈ ಕನ್ನಡದ ಕೆಂಪು ಶಾಲ್ ಹಾಕ್ಕೊಂಡಿರೋರು ಈ ಟ್ರೈನಲ್ಲಿ ರೆಗ್ಯುಲರ್ಲಿ ಟ್ರಾವೆಲ್ ಮಾಡ್ತಾರಂತೆ. ಅಂದರೆ ಸ್ಪೆಷಲಾಗಿ ಈ ಬೋಗಿಯಲ್ಲಿ ಟ್ರಾವೆಲ್ ಮಾಡ್ತಾರಂತೆ. ಸೊ ಹಾಗಾಗಿ ಯೂಶ್ವಲಿ ಯಾರ್ಯಾರು ಯಾವ್ಯಾವ ಬೋಗಿಯಲ್ಲಿ ಟ್ರಾವೆಲ್ ಮಾಡ್ತಾರೆ ಅವರು ಒಂದೊಂದು ಬೋಗಿಯಲ್ಲಿ ಈ ಥರ ಮಾಡ್ತಾರಂತೆ. ಬಿಕಾಸ್ ನನಗೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲ. ಬಿಕಾಸ್ ನಾನು ಮೈಸೂರಿಂದ ಟ್ರಾವೆಲ್ ಫಾರ್ ದ ಫಸ್ಟ್ ಟೈಮು, ಅಂದರೆ ಲೈಕ್ ಈ ವರ್ಷದಲ್ಲಿ ಮಾಡಿರೋದ್ರಿಂದ, ಮೈಸೂರಿಗೆ ಫಸ್ಟ್ ಟೈಮ್ ಈ ವರ್ಷದಲ್ಲಿ ಹೋಗಿರೋದ್ರಿಂದ, ಅದು ಈ ಟೈಮಲ್ಲಿ ಹೋಗಿರೋದ್ರಿಂದ ನನಗೆ ಇದನ್ನು ನೋಡೋ ಭಾಗ್ಯ ಸಿಕ್ತು. ನೋಡಿ ಯಾವ ಥರ ಪೂಜೆ ಮಾಡ್ತಾ ಇದ್ದಾರಂತ. ಗೈಸ್, ತುಂಬ ನಾಯ್ಸ್ ಇತ್ತು ಟ್ರೈನಲ್ಲಿ. ಹಾಗಾಗಿ ನನಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಿಕಾಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾನು ವೀಡಿಯೋದಲ್ಲಿ ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಒರಿಜಿನಲ್ ವಾಯ್ಸ್ ಹಾಕ್ತಾ ಇಲ್ಲ. ನಾಯ್ಸ್ ಜಾಸ್ತಿ ಇತ್ತು, ನಿಮಗೆ ಅದು ಸ್ವಲ್ಪ ಕಿರಿಕ್ ಅನಿಸ್ಬೋದು, ಅದಕ್ಕೋಸ್ಕರ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಸಂಭ್ರಮದಿಂದ, ಸಡಗರದಿಂದ, ಖುಷಿಯಾಗಿ ಎಲ್ಲರೂ ಒಗ್ಗೂಡಿ ಕರ್ನಾಟಕ ರಾಜ್ಯೋತ್ಸವವನ್ನು ಆ ಭುವನೇಶ್ವರಿ ತಾಯಿಗೆ ತಮ್ಮ ಭಕ್ತಿಯ ಮೂಲಕ, ಪ್ರೀತಿಯ ಮೂಲಕ, ಕನ್ನಡದ ಅಭಿಮಾನದ ಮೂಲಕ ತೋರಿಸಿದ್ರು. ಕೆಲವರು ಹಾಡು ಹಾಡಿದರು, ಕೆಲವರು 4 ಹಿತನುಡಿಗಳನ್ನು ಹೇಳಿದರು. ನೋಡಿ ಇಲ್ಲಿ ಪೂಜೆ ಬೇರೆ ಆಗ್ತಾಯಿತ್ತು. ಸೊ ತುಂಬ ಖುಷಿಯಾಯಿತು. ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಸೆಲೆಬ್ರೇಷನಲ್ಲಿ ನಾನು ಒಬ್ಬಳಾಗಿ ಪಾಲ್ಗೊಂಡಿರೋದು ನನಗೆ ತುಂಬಾ ಖುಷಿ ಕೊಡ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ನಾನು ಈ ಟ್ರೈನಲ್ಲಿ ಬಂದಿರೋದ್ರಿಂದ ನನಗೆ ಇದು ನೋಡುವ ಅವಕಾಶ, ಭಾಗ್ಯ ಸಿಕ್ತು. ತುಂಬ ಖುಷಿಯಾಯಿತು. ಅದು ಬೆಳಿಗ್ಗೆ ಇಂಥದ್ದೊಂದು ಪೂಜೆ ದೇವರದ್ದು ನೋಡೋಕ್ಕೆ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಅದು ನಾನು ಕನ್ನಡದ
ಹುಡುಗಿಯಾಗಿ, ಕರ್ನಾಟಕದ ಹುಡುಗಿಯಾಗಿ ನನಗೆ ತುಂಬ ಹೆಮ್ಮೆ ಕೊಡೋ ವಿಷಯ ಅಂತ ಹೇಳ್ಬೋದು. ಹಾಗೆ ಪೂಜೆ ಎಲ್ಲ ಆದ ನಂತರ ಕೆಲವರು ಹಾಡು ಹಾಡಿ, ಕೆಲವರು 4 ಹಿತನುಡಿಗಳನ್ನು ಹೇಳಿ ಆದ ನಂತರ ಎಲ್ಲರಿಗೂ ಸ್ವೀಟ್ ಹಂಚಿದ್ರು ನೋಡಿ, ಸ್ವೀಟ್ ಹಂಚಿದ್ರು. ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈ ಥರ ನೋಡಿ, ನಾನು ಒಂದು 4 ಕನ್ನಡದ ಬಾವುಟ ನೋಡಿ, ಕೆಂಪು ಮತ್ತು ಹಳದಿ ಬಣ್ಣದ ಬಾವುಟ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, 2 ಕಣ್ಣು ಸಾಲದು ನೋಡೋಕ್ಕೆ, ತುಂಬ ಪ್ರೌಡ್ ಆಗ್ತಾ ಇದೆ. ಸೊ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ನೀರು ಕುಡಿತಾ ಇದ್ದೀವಿ. ಹಾಗೆ ಪೂಜೆ ಆದ ನಂತರ ನಮಗೆ ಸ್ವೀಟ್ ಕೊಟ್ಟರು ನೋಡಿ. ಎಷ್ಟೊಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲ, ಎಲ್ಲರ ಜೊತೆಗೆ ಖುಷಿ ಹಂಚೋದಂದರೆ ಎಷ್ಟು ಒಂದು ದೊಡ್ಡ ವಿಷಯ ನೋಡಿ. ಸೊ ತುಂಬ ಖುಷಿ ಆಯಿತು. ಆ ಖುಷಿಯಲ್ಲಿ ನಾನು ಭಾಗಿಯಾಗಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಗಳನ್ನು ಹೇಳಿ ಆದ ನಂತರ ನಾನೊಂದು ಹಾಡು ಡೆಡಿಕೇಟ್ ಮಾಡಿದೆ. ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯೋತ್ಸವದ ಹಾಡು ಹಾಡಿದೆ. ನಾನೊಂದು ಪ್ರೌಡ್ ಕನ್ನಡದವಳಾಗಿ ಕನ್ನಡ ಭುವನೇಶ್ವರ ತಾಯಿಗೆ ನನ್ನ ಒಂದು ಸಣ್ಣ ಹಾಡಿನ ಮೂಲಕ ಡೆಡಿಕೇಟ್ ಮಾಡಿದೆ, ಕನ್ನಡ ಹಾಡಿನ ಮೂಲಕ. ಹಾಗೆ ಒಂದು ಕನ್ನಡ ಕಾವೇರಿಯ ನೀರು ಕುಡಿತಾ ಇರೋದ್ರಿಂದ ತುಂಬ ಹೆಮ್ಮೆ ಇದೆ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡ ನಾಡಲ್ಲಿ ಜನಿಸಿರೋದಕ್ಕೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ಈ ತಾಯಿಯೋ ಸಂಶದ ಸಕ್ಕರೆ, ಮಮತೆಯ ಮಾತೆಗೆ, ಭಾಗ್ಯದ ದಾತೆಗೆ ಭಕ್ತಿಯ ಮಾಡುವೆ ವಂದನೆ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಕಾವೇರಿ. ಗೈಸ್, ಈ ಥರ ನೀವೆಲ್ಲಾದರೂ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನನ್ನು ಮೂವಿಂಗ್ ಟ್ರೈನಲ್ಲಿ ನೋಡಿದ್ದೀರಾ? ನನಗಂತೂ ತುಂಬ ಖುಷಿಯಾಯಿತು. ಮತ್ತು ಇನ್ನೊಂದು, ಹೀಗೆ ನಾವು ಎಲ್ಲರೂ ಒಗ್ಗೂಡಿ ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡವೇ ನಮ್ಮುಸಿರು ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗಂತೂ ತುಂಬ ಖುಷಿಯಾಯಿತು. ಅಂತೂ ನನಗೆ ಒಂದು ಒಳ್ಳೆ ಅನುಭವ, ಎಕ್ಸ್ಪೀರಿಯನ್ಸ್ ಫೀಲ್ ಆಯಿತು. ಕನ್ನಡದ ಬಗ್ಗೆ ತುಂಬ ಅಭಿಮಾನ, ಹೆಮ್ಮೆ ಜಾಸ್ತಿ ಆಯಿತು, ಪ್ರೀತಿ ಜಾಸ್ತಿ ಆಯಿತು. ಎಲ್ಲರೂ ಕನ್ನಡವನ್ನು ಉಳಿಸೋಣ, ಬೆಳೆಸೋಣ, ಹಾರೈಸೋಣ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗು ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ನಾನು ಇವಾಗ ಬ್ಯಾಂಗ್ಳೂರು ರೀಚ್ ಆಗಿದ್ದೀನಿ. ಇದು ಬ್ಯಾಂಗ್ಳೂರು ಸ್ಟೇಷನಿಂದ ನಾನು ವ್ಲಾಗ್ ಎಂಡ್ ಮಾಡ್ತಾ ಇರೋದು. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ, ಇನ್ನೊಂದು ಹೊಸ ಕಂಟೆಂಟ್ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.